ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮ್ಮ ಭರತ ಭೂಮಿಯಲ್ಲಿ ವಿಶಿಷ್ಟವಾದಂಥದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಇಂದಿನ ಶುಭ ಮುಹೂರ್ತದಲ್ಲಿ ಎಲ್ಲ ಸಾಧು ಸಂತರಿಂದ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿರುವುದು ನಮ್ಮೆಲ್ಲರ ಒಂದು ವಿಶಿಷ್ಟವಾದಂಥದ್ದು ಸಂತೋಷದಾಯಕ ವಾತಾವರಣ. ಜೊತೆಗೆ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವಿ ಅನ್ನುವಂಥದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. 500 ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮ, ನಮ್ಮ ಹಿರಿಯರು, ಕರಸೇವಕರು ಅನೇಕ ಥರದ ತ್ಯಾಗ ಬಲಿದಾನಗಳಿಂದ ಇವತ್ತಿನ ದಿವಸ ಉತ್ಕೃಷ್ಟವಾಗಿ ರಾಮ ಮಂದಿರದ ಒಂದು ಎಲ್ಲರ ಅಖಂಡತೆಗಾಗಿ, ಸರ್ವ ಜನಾಂಗದ ಶಾಂತಿಗಾಗಿ ಇಡೀ ಎಲ್ಲ ರಾಷ್ಟ್ರಗಳು ನಮ್ಮ ರಾಮ ಮಂದಿರವನ್ನು ನೋಡಿ ಸಂತೋಷ ಪಡುವಂತಹ ವಾತಾವರಣ ನಮ್ಮ ಭಾರತ ಭೂಮಿಯಲ್ಲಿ ಆಗ್ಯದ ಅನ್ನುವಂಥದ್ದಕ್ಕೆ ನಾವು ಅತ್ಯಂತ ಹರ್ಷವನ್ನು ವ್ಯಕ್ತಪಡಿಸ್ತೇವೆ. ಎಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ರಾಮ ಮಂದಿರ ಏನು ನಿರ್ಮಾಣದ ಒಂದು ಪರಿಕಲ್ಪನೆಯನ್ನು ಮಾಡಿದಂಥ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ನಮ್ಮ ಗುರುಗಳಂತಹ ಶಂಕರ್ ಶರ್ಮಾ ಜಂತ್ಲಿಯವರು ಸಹ ಈ ರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಒಂದು ಪೌರೋಹಿತ್ಯದ ಕಾರ್ಯಕ್ರಮದಲ್ಲಿ ವಹಿಸ್ಯಾರ. ಅವ್ರಿಗೂ ನಾನು ಗುರುಗಳಿಗೆ ನಮಸ್ಕಾರ ಸಲ್ಲಿಸಿ ಅಂಥ ಒಂದು ಸೇವೆಯನ್ನು ಸಣ್ಣ ಸಣ್ಣ ಊರು, ಸಣ್ಣ ಸಣ್ಣ ತಾಲೂಕು, ಜಿಲ್ಲೆಯಿಂದ ಸುದೇಕ ಅಲ್ಲಿವರೆಗೂ ನಮ್ಮನ್ನು ಏನಪ್ಪ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೆ ಇರುವಂಥ ಸಂಬಂಧ ಎಷ್ಟು ಗಟ್ಟಿ ಅದ ಅನ್ನುವಂಥದ್ದನ್ನು ಇಲ್ಲಿ ತಿಳಿ ಹೇಳುತ್ತಾ, ರಾಮನಿಗೂ ಮತ್ತು ಹನುಮನಿಗೂ ಇರುವಂಥದ್ದು ಅನೇಕ ಚಾನೆಲ್ಗಳೆಲ್ಲ ಬಂದದ. ಈ ಕರ್ನಾಟಕ ಅನ್ನುವಂಥದ್ದು ರಾಮಾಯಣ ಕಾಲದಲ್ಲಿ ರಾಮನಿಗೆ ಜಯ ತಂದು ಕೊಟ್ಟಂತಹ ಏನು ಸುಗ್ರೀವಾದಿ ಹನುಮಂತ ದೇವತೆಗಳು ಸಹ ರಾಮನ ಭಕ್ತರಾಗಿದ್ದರು. ರಾಮ ಭಕ್ತ ಹನುಮ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ನಮ್ಮ ಕುಂದಗೋಳದಲ್ಲಿ ನಗರದಲ್ಲಿಯೂ ಸಹ ಈ ರಮೇಶ್ ಮೊರಬೋದವರು ಮತ್ತು ಅರ್ಜುನ್ ನಾಡ್ಗೇರವರು ಇನ್ನೂ ಅನೇಕ ಎಲ್ಲ ನಮ್ಮ ಮಹನೀಯರು ಇಲ್ಲಿ ಎಲ್ಲರೂ ಹೆಸರು ತೋಳುವಂಥದ್ದು ಅವಶ್ಯಕತೆನೇ ಇಲ್ಲ. ನಮ್ಮ ಇಡೀ ಕುಂದಗೋಳದಲ್ಲಿ ರಾಮತಾರಕ ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಎಲ್ಲ ಪತ್ರಕರ್ತ ವರ್ಗದವರು, ಅನೇಕ ಮಾಧ್ಯಮ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ, ಸಂತೋಷದಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ. ಜೊತೆಗೆ ನಮ್ಮ ಕುಂದಗೋಳದ ಪರಮ ಪೂಜ್ಯರಂತಹ ಸಿದ್ಧಗಂಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಅಭಿನವ ಬಸವಣ್ಣಜ್ಜನವರು ಮತ್ತು ಮಹಾಂತ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ಇದು ನಮಗೆ ನಮ್ಮ ಯಾವ ರೀತಿಯಾಗಿ ಯುಗಾದಿಯನ್ನು ಆಚರಣೆ ಮಾಡ್ತೇವೆ, ಯಾವ ರೀತಿಯಾಗಿ ಅಕ್ಷತೃತೀಯನ್ನು ನಾವೆಲ್ಲರೂ ಆಚರಣೆ ಮಾಡ್ಲಿಕ್ಕತ್ತೇವೆ. ಅತ್ಯಂತ ಸಂತೋಷದಾಯಕವಂಥ ವಾತಾವರಣ. ಎಲ್ಲರಿಗೂ ರಾಮಚಂದ್ರ ಪ್ರಭು ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ಧರ್ಮ ರಕ್ಷಣೆಯನ್ನು ಮಾಡುವಂತಹ ಕಾರ್ಯ ಇನ್ನೂ ಹೆಚ್ಚು ಹೆಚ್ಚು ಆಗಲಿ, ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನಾ ಸುಖಿನೋ ಭವಂತು ಅನ್ನುವಂಥದ್ದು ಆ ಏನು ವಾಕ್ಯದ ಎಲ್ಲರೂ ಸರ್ವರು ಸುಖದಿಂದ ಇದ್ದು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ನಾವು ಈ ಭರತ ಭೂಮಿಯಲ್ಲಿ ನಾವು ಭರತನ ಮತ್ತು ರಾಮನ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂತ ಹೇಳಿಕೊಂಡು ನನ್ನ 2 ವಾಕ್ಯಗಳನ್ನು ಇಲ್ಲಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಜೊತೆಗೆ ಶ್ರೀರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದೆ. ಸೊ ಇವತ್ತು ಕುಂದಗೋಳ ಪಟ್ಟಣದಲ್ಲಿ ನೀವು ಕೂಡ ಒಂದು ಯಜ್ಞನ ಹಮ್ಮಿಕೊಂಡಿದ್ದೀರಿ. ಸೊ ಯಾವ ಥರ ಸೇವೆಯನ್ನು ಮಾಡ್ತಾ ಇದ್ರಿ ಇಲ್ಲಿ ಪಬ್ಲಿಕ್ಕಿಗೆ ಒಳ್ಳೇದಾಗಲಿ ಅನ್ನೋದು? ಇವತ್ತು ಕುಂದಗೋಳ ನಾಗರಿಕರು ಹಾಗೂ ಕರ್ನಾಟಕದ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಗಣತಾರಕ ರಾಮತಾರಕ ಹೋಮ ಹಾಗೂ ಅನ್ನಪ್ರಸಾದ ಸೇವೆ ಹಾಗೂ ನಮ್ಮ ಕುಟುಂಬ ಹಾಗೂ ಕುಂದಗೋಳ ನಗರದ ಸಮಸ್ತ ನಾಗರಿಕರಿಂದ ನಾವು ಇಲ್ಲಿ ಏರ್ಪಡಿಸಿದ್ವಿ. ಭಾರತೀಯರಾಗಿ ಹಿಂದುವಾಗಿ ನೀವು ಏನು ಅನ್ಸ್ತದೆ? ಬಹಳ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯ ಇವತ್ತು ಭತ್ತ ಮರುಕಳಿಸ್ತದೆ ಅನ್ನೋಂಥ ಒಂದು ನಮಗೆ ಭಾವನೆಗಳು ಬರ್ತಾ ಇದೆ. ಅದಕ್ಕೆ ನಾವು ಬಹಳ ಸಂತೋಷ ಹಾಗೂ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡೋಣ. ಸುಮಾರು ವರ್ಷಗಳ ಹೋರಾಟದಿಂದ ಫಲವಾಗಿ ಇವತ್ತು ಇದ್ರ ಬಗ್ಗೆ ಇದು ನಮಗೆ ಬಹಳ ಸಂತೋಷ. ಆಮೇಲೆ ನಮ್ಮ ಹಿರಿಯರು ಹಾಗೂ ಎಲ್ಲ ಹಿರಿಯರು, ಧಾರ್ಮಿಕ ಗುರುಗಳು ಎಲ್ಲರೂ ಬಹಳ ಹೋರಾಟ ಶ್ರಮ ಫಲ ಹಾಗೂ ಎಲ್ಲ ಇದಕ್ಕೆ ಸಮಸ್ತ ಜನರಿಂದ ಒಂದು ಹಾಗೂ ನಮ್ಮ ಪ್ರಧಾನಮಂತ್ರಿ ಮೋದಿಯವರಿಂದ ಒಂದು ದೊಡ್ಡ ಕಾರ್ಯ ಆಗಿದೆ. ಅದಕ್ಕೆ ಬಹಳ ಸಂತೋಷ. ಕನಸಿದೆ, ಆದರೆ ಈಗ ಹೋಗುವಂಥ ಇದು ಇಲ್ಲ. ಅಲ್ಲೇ ಒಟ್ಟು ಹೋಗಿ ಬರ್ತೇವೆ. ಕುಂದಗೋಳ ನಾಗರಿಂದ ಒಂದು ಬಸ್ ಮಾಡ್ಕೊಂಡು ನಾವು ಹೋಗಿ ಬರ್ತೇವೆ.